ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರವಿಕುಮಾರ್ ಸಿಂಗೆ ಮಾತನಾಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಅರಳಿ ನಾಗರಾಜ್, ಡಾಕ್ಟರ್ ಪ್ರಕಾಶ್ ಐಹೊಳೆ, ಡಾಕ್ಟರ್ ರವೀಂದ್ರ ಬೆಳಗಾವಿ, ಡಾಕ್ಟರ್ ಲಕ್ಷ್ಮಣ್ ಕಾಂಬ್ಳೆ ಜಿಲ್ಲಾಧ್ಯಕ್ಷರು, ಶ್ರೀ ಶ್ರೀಕಾಂತ್ ದೊಡಮನಿ, ಹಿರಿಯ ನ್ಯಾಯವಾದಿಗಳು ಜಮಖಂಡಿ, ಡಾಕ್ಟರ್ ಸುನಂದ ಶಿರೂರ್, ಡಾಕ್ಟರ್ VR ದಳವಾಯಿ, ಡಾಕ್ಟರ್ MM ಮಂಟ್ರ್, ಶ್ರೀ ಸುಭಾಷ್ ಮತಾನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಾಗಲಕೋಟ್, ಶ್ರೀ ಸೋಮಪ್ಪ KM, ಜಿಲ್ಲಾ ಕಾರ್ಯದರ್ಶಿಗಳು ಬಾಗಲಕೋಟ್ ಹಾಗೂ ವಿದ್ಯಾರ್ಥಿನಿಗಳು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964426667 ಜಮಖಂಡಿ. ಆ ಕೇಸ್ ಸುಳ್ಳು ಅನ್ನೋದಕ್ಕೆ ಆಧಾರ ಇರಬೇಕಲ್ಲ. ನಾನು ನಿಮ್ಮನ್ನು ಇಂಥ ದಿನ ಇಂಥ ಸಮಯದಲ್ಲಿ ಇಷ್ಟು ಗಂಟೆಗೆ ನಿಮ್ಮ ಮನೆಗೆ ಬಂದು ಜಗಳ ತೆಗೆದು ಹೊಡೆದೇ ಕೇಸ್ ಮಾಡ್ತೀನಿ. ನಾನೇನಂತೀನಿ, ಆ ದಿನ ಆ ಸಮಯದಲ್ಲಿ ಮೇಳ ಕಾಲೇಜಿನಲ್ಲಿ ನಾನು ಲೆಕ್ಚರ್ ಕೊಡ್ತಿದ್ದೆ, ನಾನು ಭಾಷಣ ಮಾಡುತ್ತಿದ್ದೆ. ಇದಕ್ಕೆ ಇಷ್ಟು ಎವಿಡೆನ್ಸ್ ಐತಿ. ಹೈಕೋರ್ಟ್ FIR ರದ್ದು ಮಾಡ್ತಿದ್ದೆ, ಮಾಡಿರ್ತಾರೆ, ಅಷ್ಟು ಇಷ್ಟ ಮಾಡಿರ್ತಾರೆ. ಅದು ವೈಭವಿಕ ಜಾಸ್ತಿ ಬರ್ತಿರ್ತಾರೆ. ಸುಮ್ಮನೆ ಅಂಗಿ ಕಾಲ ಹಿಡಿದಿರ್ತಾರೆ, ಕುತ್ತಿಗೆಜ್ಗಾಕ್ ಬಂದ ಅಂತ ಬರೀತಾರೆ. ಅಟೆಂಪ್ಟ್ ಮರ್ಡರ್ ಅಂತ ಅರ್ಜಿ ಆಗ್ತದೆ. ಅಟೆಂಪ್ಟ್ ಮರ್ಡರ್ ಅಂತ ಹೋದ್ರೆ ಜಲ್ದಿ ವೇಸಿ. ಅದನ್ನು ಹೇಳಿಕೊಡೋರು ಪೊಲೀಸರು ಇರ್ತಾರೆ, ವಕೀಲರು ಇರ್ತಾರೆ. ನೀನು ಇದೊಂದಿಷ್ಟು ಹೆಚ್ಚು ಸ್ಟ್ರಾಂಗ್ ಮಾಡಿದರೆ ಅದು ಆಗ್ತದೆ ಅಂತ. ಒಂದು ವೇಳೆ ಶಿವಕುಮಾರ ಸ್ವಾಮಿಗಳಾದಂಗೆ ಶತಾಯುಷಗಳಾಗಿಬಿಟ್ರೆ ದೇವೇಗೌಡರು ಅಂತಂದರೆ ಮತ್ತೆ ಮುಂದಿನ ಎಲೆಕ್ಷನ್ ನಿಲ್ಲಬಾರ್ದಂತಿಲ್ಲ. ಅದನ್ನೇ ಬಸವಣ್ಣನ ನೆರೆ ಕೈನಿಗೆ ತೆರೆ ಕಲ್ಲಿಗೆ ಶರೀರ ಹೋಗದ ಮುನ್ನ ಅಲ್ಲಿ ಹೋಗಿ ಬೆನ್ನು ಬಾಗಿ ಅನ್ನರೆಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಗೋರು ಹಿರಿಯದ ಮುನ್ನ ಮುಪ್ಪಿದೊಪ್ಪ ಒಡೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮನ. ನಮಗೆ ಪಾಠ ಮಾಡಿದವರು ಹೇಳಿದ್ರು, ಪೂಜಿಸು ಕೂಡಲ ಸಂಗಮನ ಅಂದರೆ ಸಮಾಜದ ಋಣವನ್ನು ತೀರಿಸುವುದು. ಸಮಾಜದ ಋಣ ತೀರಿಸಬೇಕಾಗಿತ್ತು ಅಂದರೆ ಯಾವುದಾದ್ರೂ ಅಧಿಕಾರ ಇದ್ದು ತೀರಿಸ್ಬೇಕಂತ ಅರ್ಥ ಇಲ್ಲ. ನನ್ನ ಹಾಗೆ ಅಧಿಕಾರ ಬಿಟ್ಟು ಬಂದರೂ ತೀರಿಸೋದಕ್ಕೆ ಸಾಧ್ಯ. ನಾನು ಈ 11 ವರ್ಷದ ಅವಧಿಯಲ್ಲಿ ಎಷ್ಟು ಕಾಲೇಜುಗಳಿಗೆ ಹೋಗಿನಂತ ಲೆಕ್ಕ ಮಾಡಿದರೆ ಮಾಡಿದ್ರೆ ಯಾರಿಲ್ಲ, ಅಸಿಸ್ಟೆಂಟ್ ಯಾರಿಲ್ಲ. ಮಾಡಿದರೆ 1000ಕ್ಕಿಂತ ಹೆಚ್ಚು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಸುಮಾರು ಒಂದು 60-70 ಸಾವಿರ ವಿದ್ಯಾರ್ಥಿಗಳ ಜೊತೆಗಾದರೂ ನಾನು ಸಂವಾದ ಮಾಡಿದ್ದೀನಿ. ಇಂಥ